ಮುಖ್ಯಮಂತ್ರಿ ಚಂದ್ರು ಮಾತಾಡ್ತಾರೆ, ಒಂದು ನಿಮಿಷ ಇಲ್ವಾ ಪ್ಲೀಸ್. ಭಾರತ್ ಮಾತಾಕ್ಕೆ, ಕರ್ನಾಟಕಕ್ಕೆ ಚುನಾವಣೆಗೆ ನನ್ನ ಅಭಿಮಾನಿ, ನಾನು ಅವರ ಅಭಿಮಾನಿ ಡಿ ಬಾಸ್ಗೆ, ಅವ್ರ ಅಪ್ಪ ಅವ್ರಿಗೂ ನಾನು ಅಭಿಮಾನಿಯಾಗಿದ್ದೆ. ಅವ್ರ ಜೊತೆಲೂ ಪಾತ್ರ ಮಾಡಿದ್ದೇನೆ, ಇವ್ರ ಜೊತೆಲೂ ಪಾತ್ರ ಮಾಡಿದ್ದೇನೆ. ಈಗ ಅವ್ರು ಮಾತಾಡ್ಬೇಕು ಅನ್ನೋದಾದ್ರೆ ನನ್ನ ಮಾತು ಕೇಳಬೇಕು, ಇಲ್ಲದ್ರೆ ಅವ್ರು ಮಾತಾಡೋದಿಲ್ಲ. ಒಪ್ಪಂದ ಆಗಿದೆ. ಓಕೆನಾ ಬಂಧುಗಳೇ? ಬಿಸಿಲಿದೆ, ಬಿಸಿಲಿನಲ್ಲೂ ಕೂಡ ಇಷ್ಟೊಂದು ಜನ ಸೇರಿದ್ದೀರಾ. ನಮ್ಮ ಆತ್ಮೀಯ ಮಿತ್ರರು, ಜನಪ್ರಿಯ ನಾಯಕರು ಚಲುವರಾಯ ಸ್ವಾಮಿಯವರು ಮತ್ತು ಸ್ಟಾರ್ ಚಂದ್ರ ಅವ್ರ ಬಗ್ಗೆ ಸ್ವಲ್ಪ ಈಗ ನಾನ್ ಕೇಳಕ್ ಬಂದಿರೋದು ಇಷ್ಟೇ ಅಪ್ಪ. ಈ ಊರಿನಲ್ಲಿ ಚುನಾವಣೆಗೆ ನಿಂತಿದ್ದಾರೆ ಎರಡು ಪಾರ್ಟಿ, ಒಂದು ಕಾಂಗ್ರೆಸ್, ಇನ್ನೊಂದು ಬಿಜೆಪಿ ಅವ್ರು ನಿಂತಿರೋರು ಯಾರಪ್ಪ ಅಂತ ನಿಮಗೆ ಗೊತ್ತಿದ್ದಾರೆ. ನಮ್ಮ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು. ರಾಮನಗರನು ಅವ್ರಿಗೆ ಬೇಕು, ಚನ್ನಪಟ್ಟಣನು ಅವ್ರಿಗೆ ಬೇಕು, ಎಲ್ಲ ಅವ್ರಿಗೆ ಬೇಕಾದ್ರೆ ಯಾಕಪ್ಪ ಮೋದಿಗೆ ಬಿಟ್ಕೊಂಡಿದ್ರಾಗಿತ್ತು, ಯಾಕೆ ತೊಂದರೆ ಆಗ್ತಿತ್ತು? ಅಂದ್ರೆ ಅವ್ರು ಬಿಟ್ಟು ಅವರೇ ಆದ್ರು. ತಾತ ಮಗ ಚುನಾವಣೆ ಹಾಕ್ಬೇಕಲ್ಲೂರ. ಅಂದ್ರೆ ನಾನ್ ಹೇಳ್ತಿರೋದು, ಈಗ ಅಲ್ಲೂ ಬೇರೆ ತಿರ್ಗಾ ಚುನಾವಣೆ ಆಗ್ಬೇಕಾ? ಎಲ್ಲಿ ಚನ್ನಪಟ್ಟಣದಲ್ಲಿ ಇವ್ರು ಗೆದ್ದು ಬಿಟ್ರೆ ಇಲ್ಲಿ, ಅಲ್ಲಿ ಇನ್ನೊಂದು ಚುನಾವಣೆ. ಆ ಮರಿ ಮೊಮ್ಮಕ್ಕನ್ ನಿಲ್ಲಿಸ್ತಾರೋ ಏನೋ ಎಲಿಜಿಬಿಲಿಟಿ ಅಂತ. ಮೋದಿ ಅವ್ರ ಹತ್ರ ಒಂದು ಮನವಿ ಮಾಡ್ಕೊತೀನಿ, ವಯಸ್ಸು ಬಿಟ್ಬಿಡಿ, ಇನ್ನ ವಯಸ್ಸು ಬೇಡ. ಎಷ್ಟಾನ ವಯಸ್ಸಾಗಿರ್ಲಿ ಚುನಾವಣೆ ನಿಲ್ಬಹುದು, ಕುಟುಂಬ ರಾಜಕಾರಣಕ್ಕೋಸ್ಕರ ಯಾರನ್ನೂ ಬೈತಾ ಇಲ್ಲ. ಇದೇ ಮಾನ್ಯ ಮುಖ್ಯಮಂತ್ರಿ